ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವ ಜಿಲ್ಲೆಯಲ್ಲೂ ಅಡುಗೆ ಕಾರ್ಮಿಕರ ಕಡೆಯಿಂದ ಅನ್ನಪೂರ್ಣ ವಿಗ್ರಹ ಬಂದಿರಲ್ಲ. ಇವತ್ತು ಆ ವಿಗ್ರಹ ಅಂದರೆ ಅಡುಗೆ ಕಾರ್ಮಿಕರ ಸಂಘದಿಂದ ಅಡುಗೆ ಕಾರ್ಮಿಕರ ಪರವಾಗಿ ವಿಗ್ರಹ ಮಾಡಿಸ್ಬೇಕು ಅಂತೇಳಿ ನಾವು ಈಗಾಗಲೇ ಒಪ್ಪಿಕೊಂಡೆ ಗ್ರಾಮದಲ್ಲಿ 21,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀರಿ. 2,10,000 ರೂಪಾಯಿ ವಿಗ್ರಹ ಖರ್ಚಾಗ್ತಾ ಇದೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಅಂದಾಜು ಪಟ್ಟಿ ಈಗಾಗಲೇ ಪಟ್ಟಿ ಮಾಡಿದ್ದೀರಿ. ಅದು ವಾಟ್ಸಪ್ ಮುಖಾಂತರ ನಾವು ತಿಳಿಸ್ತೀನಿ. 7 ಲಕ್ಷ ಈ ಕಾರ್ಯಕ್ರಮಕ್ಕಾಗುತ್ತೆ. ಏನಪ್ಪ ಅಂದರೆ ಇವತ್ತು ನಾವು ಒಂದು ಚೌಲ್ಟ್ರಿ ಬುಕ್ ಮಾಡಬೇಕು, ಹೋಮ ಮತ್ತು ಪುರೋಹಿತರದ್ದು ಒಂದು ಮೆರವಣಿಗೆಗಳು, ಟ್ಯಾಕ್ಟ್ರು ಎಲ್ಲ ಇದರ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಭತ್ತ ಬೆಳೆಸ್ತಾ ಇದ್ದೀರಿ. ಭತ್ತ ಪೈರು ಬರುತ್ತೆ ಮುಳ್ಬಾಗಲಲ್ಲಿ. ಈಗಾಗಲೇ ನಾವು ಅದನ್ನ ಭತ್ತ ರೆಡಿ ಮಾಡ್ತಾ ಇದ್ದೀರಿ. ಆ ಭತ್ತ ಪೈರು ಬಂದಿದೆ. ಪೈರಿನ ಮುಖಾಂತರ 50 ಕ್ಯಾನು, ಆ 50 ಕ್ಯಾನ್ನಲ್ಲಿ ಈ ಥರ ಭತ್ತ ಬೆಳೆದು ಆ ಕ್ಯಾನ್ಗಳು ನಮ್ಗೆ ಕೊಡ್ತಾರೆ. ಅದನ್ನು ನಾವು ಮೆರವಣಿಗೆ ಮತ್ತು ಪಂಚಲೋಹ ವಿಗ್ರಹ ಮೆರವಣಿಗೆ ಸುಮಂಗಲಿ ಕಲಶ ಎತ್ಕೊಂಡ್ಬರ್ತಾರೆ. ಮತ್ತು ಅಮ್ಮನವರು ಅವತ್ತು ನಮ್ಮ ಹೋಮ ಇರುತ್ತೆ, ಶೋಭಾಯಾತ್ರೆ ಇರುತ್ತೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಡುಗೆ ಕಾರ್ಮಿಕರಿಗೆ ಗುರ್ತಿನ ಚೀಟಿ, ಲೇಬರ್ ಕಾರ್ಮಿಕ ಇಲಾಖೆಯ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಗುರ್ತಿನ ಚೀಟಿ ಅವತ್ತು ವಿತರಣೆ ಮಾಡ್ತಾ ಇದ್ದೀರಿ. ಫೆಬ್ರವರಿ 14ನೇ ತಾರೀಕು ನಂತರ ವಿತರಣೆ ಮಾಡಿದ ನಂತರ ಸಾಯಂಕಾಲ 6:30ಗೆ ಕೋಲಾರದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಮೆರವಣಿಗೆ ಬರುತ್ತೆ, ಶೋಭಾಯಾತ್ರೆ ಮೆರವಣಿಗೆ. ಅವತ್ತು ಅಡುಗೆಯವರೆಲ್ಲ ಭಾಗವಹಿಸ್ತಾರೆ. ಪ್ರತಿ ಜಿಲ್ಲೆಯೂ ಪ್ರತಿ ತಾಲೂಕಿನ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ರಾಜ್ಯ ಅಡುಗೆ ಕಾರ್ಮಿಕರ ಸಂಘದಿಂದ ಮತ್ತು ನಮ್ಮ ಒಂದು ಟ್ರಸ್ಟ್ ಮುಖಾಂತರ ಅವರಿಗೆ ವಂದನೆ ತಿಳಿಸ್ತಾ ಇದ್ದೀರಿ.